ಪುಣಚದ 3 ಕುಟುಂಬಗಳಿಗೆ 94ಸಿ ಹಕ್ಕುಪತ್ರ ನೀಡಿಲ್ಲ ಎಂದು ಬಿಜೆಪಿಯು ಬಂಟ್ವಾಳ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ಮಾಡಿ ಗೊಂದಲ ಸೃಷ್ಟಿಸುವ ಕಾರ್ಯ ಮಾಡಿದೆ. ಆ ಕುಟುಂಬಗಳು 2020ರಲ್ಲಿ ಅರ್ಜಿಯನ್ನ ಸಲ್ಲಿಸಿ 2023ರವರೆಗೆ ಪುತ್ತೂರಿನ ಬಿಜೆಪಿ ಶಾಸಕರ ಕಚೇರಿಗೆ ಓಡಾಟವನ್ನ ನಡೆಸಿದ್ದರೂ ಅವರ ಹಕ್ಕುಪತ್ರವನ್ನ ನೀಡಿಲ್ಲ. ನಾವು ರಾಜಕೀಯ ಭೇದವಿಲ್ಲದೆ ಹಕ್ಕುಪತ್ರ ನೀಡುವ ಕಾರ್ಯ ಮಾಡುತ್ತಿದ್ದು ಬಿಜೆಪಿಯ ಹುದ್ದೆಯಲ್ಲಿರುವವರಿಗೂ ಅಕ್ರಮ ಸಕ್ರಮದಲ್ಲಿ ಜಾಗ ಮಂಜೂರಾತಿ ಮಾಡುತ್ತಿದ್ದೇವೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪುಣಚದ 3 ಕುಟುಂಬದವರು ಕಳೆದ ಮೇ 14ರಂದು ನನ್ನ ಕಚೇರಿಗೆ ಬಂದು ಹಕ್ಕುಪತ್ರ ಸಿಗದೇ ಇರುವ ಕುರಿತು ತಿಳಿಸಿದ್ದು, ನಾನು ಕಂದಾಯ ಇಲಾಖೆಯಲ್ಲಿ ಮಾತನಾಡಿ ಹಕ್ಕುಪತ್ರ ನೀಡುವ ಕುರಿತು ಕೂಡ ತಿಳಿಸಿದ್ದೆ. ಹಕ್ಕುಪತ್ರಗಳನ್ನು ಸಿಎಂ ಸಚಿವರು ಶಾಸಕರು ನೀಡಬೇಕು ಎಂಬ ಸರ್ಕಾರದ ಸುತ್ತೋಲೆಯ ಹಿನ್ನೆಲೆಯಲ್ಲಿ ಅಕ್ರಮ ಸಕ್ರಮ ಬೈಠಕಿಗೆ ಬಂಟ್ವಾಳ ತಹಶೀಲ್ದಾರ್ ದಿನಾಂಕ ನೀಡದೆ ಹಕ್ಕುಪತ್ರ ನೀಡಿರಲಿಲ್ಲ. ಈ ಕುಟುಂಬಗಳಿಗೆ ಹಿಂದೆ ಮನೆ ಕಟ್ಟುವ ಸಂದರ್ಭ ನನ್ನ ಟ್ರಸ್ಟ್ನಿಂದ ಶೀಟ್ ಸಿಮೆಂಟ್ ಕೊಡುವ ಕಾರ್ಯ ಮಾಡಿದ್ದೆ. ಆದರೆ ಅವರಿಗೆ 94ಸಿ ಹಕ್ಕುಪತ್ರ ನೀಡುವ ಕುರಿತು ಆಕ್ಷೇಪಣೆಗಳಿದ್ದು, ಅವರು 15 ವರ್ಷಗಳಿಂದ ವಾಸ್ತವ್ಯ ಇರುವ ಕುರಿತು ದಾಖಲೆಗಳಿಲ್ಲ. ಜತೆಗೆ ಈ ಕುರಿತು ಲೋಕಾಯುಕ್ತ ಎಸಿಡಿಸಿ ಅವರಿಗೂ ಸ್ಥಳೀಯರು ದೂರು ನೀಡಿದ್ದಾರೆ. ಹೀಗಾಗಿ ಕಾನೂನಾತ್ಮಕವಾಗಿ ಹಕ್ಕುಪತ್ರ ನೀಡಲು ಸಾಧ್ಯವಿಲ್ಲ. ಜೊತೆಗೆ ಅವರಲ್ಲಿ ಒಬ್ಬರು ಈ ಹಿಂದೆ ಹಕ್ಕುಪತ್ರವನ್ನ ಪಡೆದಿರುತ್ತಾರೆ ಎಂದು ಹೇಳಿದರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮ ಸಕ್ರಮದಲ್ಲಿ ಒಂದಷ್ಟು ಮಂದಿ ಏಜೆಂಟ್ಗಳನ್ನು ಇಟ್ಟುಕೊಂಡು ಎಕರೆಗೆ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದು ಹಣ ನೀಡಿರುವವರೇ ಮಾಹಿತಿ ನೀಡಿದ್ದಾರೆ. ಆದರೆ ನಾವು 1 ರೂಪಾಯಿ ಪಡೆಯದೆ ಬಿಜೆಪಿಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಪಕ್ಷದ ಪ್ರಮುಖರಿಗೆ ಜಾಗ ಮಂಜೂರಾತಿ ಮಾಡಿದ್ದೇವೆ. ಬಿಜೆಪಿಯ ಓರ್ವ ವ್ಯಕ್ತಿ ಪ್ರತಿಭಟನೆಯ ಸಂದರ್ಭ ಜಾಗ ಶಾಸಕರ ಅಪ್ಪನತ್ತ ಎಂಬ ಪದ ಬಳಕೆ ಮಾಡಿರುವುದು ನೋವು ತಂದಿದೆ. ಸಂಸ್ಕಾರಯುತ ತಂದೆ ತಾಯಿಯರಿಗೆ ಹುಟ್ಟಿದವರು ಅಂತಹ ಪದ ಬಳಕೆ ಮಾಡುವುದಿಲ್ಲ. ಪ್ರತಿಭಟನೆಯ ಹಿಂದಿದ್ದ ಗಿರಿಧರ್ ನಾಯ್ಕ್ ಎಂಬ ವ್ಯಕ್ತಿ ಸಂಘಟನೆಯನ್ನ ಮಾಡಿಕೊಂಡು ಹಣ ವಸೂಲಿ ಮಾಡುವ ಕಾರ್ಯ ಮಾಡುತ್ತಿದ್ದು, ಈ ಕುರಿತು ಕೂಡ ದೂರುಗಳು ಬಂದಿವೆ ಎಂದು ಹೇಳಿದರು. ಸಮಾಜದಲ್ಲಿ ಸಾರ್ವಜನಿಕರಿಗೆ ಇದು ಯಾವ ರೀತಿ ಹೀಗೆ ಆಗಿದೆ, ಯಾತಕ್ಕಾಗಿ ಆಯಿತು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮ್ಮನ್ನು ಇವತ್ತು ಇಲ್ಲಿ ಕರೆದಿದ್ದೇನೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮಕ್ಕೆ 94ಸಿಗೆ ಅರ್ಜಿ ಕೊಟ್ಟಿದ್ದಾರೆ. 2023ರವರೆಗೆ ಇದೇ ಈ ಹಿಂದಿನ ಶಾಸಕರು ಇಲ್ಲಿ ಶಾಸಕರಾಗಿದ್ದರು, ಮಾಜಿ ಶಾಸಕರು ಇಲ್ಲಿ ಶಾಸಕರಾಗಿದ್ದರು. ಅವರು 3 ವರ್ಷದಲ್ಲಿ ಇವರಿಗೆ 94ಸಿಯನ್ನು ಮಾಡಿಕೊಡಲಿಲ್ಲ. ನಿರಂತರವಾಗಿ ಅವರ ಕಚೇರಿಗೆ ಇವರು ಓಡಾಟ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅವರು 94ಸಿಯನ್ನು ಅವರಿಗೆ ಮಾಡಿಕೊಡಲಿಲ್ಲ. 14/5/2026ರಂದು 1 ವಾರದ ಮೊದಲು ನನ್ನ ಕಚೇರಿಗೆ ಅವರು ಬಂದಿದ್ದರು. 14/5/2026ರಂದು ಅವರಿಗೆ ನಾವು 94ಸಿಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದೆವು. ಆದರೆ 94ಸಿ ಮಾಡಿ ಅಕ್ರಮ ಸಕ್ರಮ ಆಗಲಿ 94ಸಿ ಆಗಲಿ ಅದಕ್ಕೆ ಸರ್ಕಾರದ ಸುತ್ತೋಲೆನೇ ಇದೆ. ಅದು ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಮಂತ್ರಿಗಳು, ಇಲ್ಲದ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅನ್ನುವ ಸರ್ಕಾರದ ಸುತ್ತೋಲೆಯಲ್ಲಿ 13ನೇ ಕ್ಲಾಸಲ್ಲಿ ಬರೆದಿದೆ. ಈ ಹಿಂದಿನ ಮಾಜಿ ಶಾಸಕರುಗಳಲ್ಲಿ ಹೋಗಿ ಮಾತಾಡಿದಾರಲ್ಲ, ಇವರಿಗೆ ಸರ್ಕಾರದ ಸುತ್ತೋಲೆ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ವಾ? ಅಲ್ಲ, ಅವರು ಇರುವಾಗ ಏನಾದರೂ ತಹಸೀಲ್ದಾರು ಹಕ್ಕುಪತ್ರವನ್ನು ಇವರು ಫಸ್ಟ್ ಆಫ್ ಆಲ್ ಇವರು ಮಾಡಿಯೇ ಕೊಡಲಿಲ್ಲ. ಇನ್ನೊಂದು, ಅವರು ಇರುವಾಗ ಏನು ತಹಸೀಲ್ದಾರ್ ಹತ್ರ ಕೊಡಿಸ್ತಾ ಇದ್ರಾ? ಇದನ್ನು ಸಾರ್ವಜನಿಕರಿಗೆ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಅವರು ಮಾಡಬೇಕು. ಇದಲ್ಲದೆ ಅವರ ಕಾಲದಲ್ಲಿ ಇರುವಂಥ 32,000 ಅಕ್ರಮ ಸಕ್ರಮ 94ಸಿ ಕಡತಗಳು ನಾನು ಶಾಸಕನಾಗಿ ಬರುವವರೆಗೂ ಕೂಡ ಇಲ್ಲಿ ಪೆಂಡಿಂಗ್ ಇತ್ತು. ನಾನು ಶಾಸಕನಾಗಿ ಬಂದ ನಂತರ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನವನ್ನು ಅಕ್ರಮ ಸಕ್ರಮ 94ಸಿ ಮಾಡುವಲ್ಲಿ ಕರ್ನಾಟಕದಲ್ಲಿ ನೀವು ವೆಬ್ಸೈಟಿಗೆ ಹೋಗಿ ನೋಡಿ, ಗೂಗಲಲ್ಲಿ ಹೋಗಿ ನೋಡಿ, ಪುತ್ತೂರು ಈಸ್ ದ ನಂಬರ್ 1. ಸುಮಾರು 2 ಸೇರಿ 4,200 ಕಡತಗಳನ್ನು ನಾವು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 2,000ರಿಂದ ಮೇಲ್ಪಟ್ಟು ಎಕರೆ ಜಾಗವನ್ನು
ಅಕ್ರಮ ಸಕ್ರಮದಲ್ಲಿ ಜನರಿಗೆ ಕೊಟ್ಟಿದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 9,000 94C ಮತ್ತು 94CC ಕಡತಗಳು ಈ ಹಿಂದಿನ BJP ಸರ್ಕಾರ ಇರುವಾಗ ಅವರಿಗೆ ಅವರು ಅದಕ್ಕೆ ಅರ್ಹರಲ್ಲ ಅಂತ ಆ ಕಡತವನ್ನು ಕ್ಲೋಸ್ ಮಾಡಿ DC ಆಫೀಸಿಗೆ ಕಳಿಸಿದ್ದಾರೆ. ಗಿರಿಧರ್ ನಾಯ್ಕ್ ಅಂತ ಒಬ್ಬ ಇದ್ದಾನೆ. ಗಿರಿಧರ್ ನಾಯ್ಕ್ ಅನ್ನೋ ಇಲ್ಲಿ ಒಬ್ಬರು ಇದ್ದಾರೆ. ಅವರು ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಎಲ್ಲರ ಕಡೆಯಿಂದ ರಸ್ತೆ ಮಾಡಿಕೊಡ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿ ದುಡ್ಡು ವಸೂಲು ಮಾಡುವಂಥದ್ದು. ಆನಂತರ ಈ ಥರ ಅಕ್ರಮ ಸಕ್ರಮ ಈ ಥರ ಇದ್ದದನ್ನು ಹೋಗಿ ಅವ್ರ ಹತ್ರ ದುಡ್ಡು ತೆಕ್ಕೊಂಡು ನಾನು ಮಾಡಿಕೊಡ್ತೇನೆ ಅನ್ನುವಂಥ ವಿಚಾರಗಳನ್ನು ಅವ್ರ ಹತ್ರ ದುಡ್ಡು ತೆಕ್ಕೊಳ್ಳುವಂಥದ್ದು. ಮೊನ್ನೆ ವಿಟ್ಲದಲ್ಲಿ ಹೋಗಿ ಅಲ್ಲಿ ಒಂದು ಬೇಲಿ ಹಾಕ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿ ದುಡ್ಡು ತೆಕ್ಕೊಂಡು ರಾತ್ರಿ 1 ಗಂಟೆವರೆಗೆ ವಿಟ್ಲ ಪೊಲೀಸ್ ಸ್ಟೇಷನಲ್ಲಿ ಸ್ಟ್ರೈಕ್ ಮಾಡಿ ಮತ್ತು ಇವರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ನಮ್ಮ ಬೆಟ್ಟಂಪಾಡಿಯಲ್ಲಿ ಒಂದು ರಸ್ತೆ ಮಾಡ್ತೇನೆ ಅಂತ 3 ಲಕ್ಷ ರೂಪಾಯಿಯನ್ನು ವಸೂಲು ಮಾಡಿದ್ದಾನೆ. ಇವತ್ತಿನವರೆಗೆ ರಸ್ತೆ ಆಗಲಿಲ್ಲ. ಬೆಟ್ಟಂಪಾಡಿಯಲ್ಲಿ ಒಂದು ST ಕಾಲೋನಿಯಲ್ಲಿ ಅವರಿಗೆ ರಸ್ತೆ ಮಾಡಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು JCB ತಂದು ರಸ್ತೆ ಮಾಡಿ 3 ಲಕ್ಷ ರೂಪಾಯಿ ವಸೂಲು ಮಾಡಿ ಇವತ್ತಿನವರೆಗೂ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ, ದಯಮಾಡಿ ಅದನ್ನು ಸರಿಪಡಿಸಿ ಅಂತ ಬರ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲವು ಮನುಷ್ಯರು ಸಮಾಜದಲ್ಲಿ ಇದ್ದಾರೆ. ನಾನು ಹೇಳುವಂಥದ್ದು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ. ನಿಮಗೆ ನ್ಯಾಯಯುತವಾಗಿ ನಿಮ್ಗೆ ಏನು ಸಿಗಬೇಕು ನಾವು ಖಂಡಿತ ನಮಗೆ ಹೇಳಿದರೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.